ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕರ್ಣ. ಇವತ್ತಿನ ಸಂಚಿಕೆಯಲ್ಲಿ ಇಲ್ಲಿ ನಿಧಿ ಯಾಕ್ರೋ ನಮ್ಮನ್ನು ಕಿಡ್ನಾಪ್ ಮಾಡಿದ್ದೀರಾ, ನಮ್ಮನ್ನು ಯಾರೋ ಕಿಡ್ನಾಪ್ ಮಾಡೋಕ್ಕೆ ಹೇಳಿದ್ದು ಬಿಟ್ಟರು ಅಂತ ಶಾಂತಿ ಮತ್ತು ನಿಧಿ ಇಲ್ಲಿ ಹೇಳ್ತಾ ಇರ್ತಾರೆ. ಈ ಕಡೆ ನಯನತಾರ ಮಾಲತಿಗೆ ವಿಡಿಯೋ ತೋರಿಸಿ ನೋಡಿ ಅಣ್ಣ ಏನು ಮಾಡಿದ್ದಾರೆ, ಶಾಂತಿ ಮತ್ತು ನಿಧಿನವ್ರನ್ನ ಕಿಡ್ನಾಪ್ ಮಾಡಿಸಿದ್ದಾರೆ ಅಂತ ಮಾಲತಿಗೆ ವಿಡಿಯೋನೆಲ್ಲ ತೋರಿಸ್ತಾರೆ. ಈ ಮಾಲತಿ ಹೋಗಿ ಕರ್ಣನಿಗೆ ಅಪ್ಪ ಶಾಂತಿ ಮತ್ತು ನಿಧಿಯವ್ರನ್ನ ಕಿಡ್ನಾಪ್ ಮಾಡಿರೋ ವಿಚಾರನ ಕರ್ಣನಿಗೆ ಹೇಳ್ತಾರೆ. ಅಪ್ಪ ಈ ಥರ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ, ಅವರಿಗೆ ತಕ್ಕ ಶಾಸ್ತಿ ನಾನು ಮಾಡೇ ಮಾಡ್ತೀನಿ ಅಂತ ಹೇಳಿ ನಿಧಿ ಮತ್ತು ಶಾಂತಿ ಕಿಡ್ನಾಪ್ ಮಾಡಿರೋ ಪ್ಲೇಸಿಗೆ ಹೋಗಿ ಅವ್ರನ್ನ ಕಾಪಾಡ್ತಾನೆ. ಈ ಕಡೆ ಯಾರು ನಿಮ್ಮನ್ನು ಕಿಡ್ನಾಪ್ ಮಾಡೋಕ್ಕೆ ಹೇಳಿದ್ದು ಅಂತ ಕೇಳ್ತಾನೆ. ಅಷ್ಟೊತ್ತಿಗೆ ರಮೇಶ್ ಅಂತ ಈ ಕಡೆ ರೌಡಿಗಳು ಹೇಳ್ತಾರೆ. ಅವರೆಲ್ಲ ತಪ್ಪಿಸ್ಕೊಳ್ತಾರೆ. ಈ ಕಡೆ ನಿಧಿ ಮತ್ತು ಶಾಂತಿನ ಕರ್ಕೊಂಡು ಬಂದು ಮನೆಗೆ ಬಿಟ್ಟು ನೀವು ಜೋಪಾನವಾಗಿ ರೆಸ್ಟ್ ಮಾಡಿ ಅಂತ ಹೇಳ್ತಾರೆ. ಶಾಂತಿ ಆಯಿತಪ್ಪ ನೀನು ಜೋಪಾನಾಗಿ ಹೋಗು ಅಂತ ಹೇಳ್ತಾರೆ. ಈ ಕಡೆ ನಿಧಿಗೆ ಹೇಳ್ತಾರೆ, ಈ ಥರ ಎಲ್ಲ ಆಗಿದ್ರು ನನಗೊಂದು ಇನ್ಫಾರ್ಮ್ ಮಾಡೋದಲ್ಲ. ಅಲ್ಲ ಸರ್, ನಾನು ಹೇಳಬೇಕು ಅಂತಿದ್ದೆ ಆದರೆ ಆಗಲಿಲ್ಲ, ಇನ್ನೆಲ್ಲ ಹಿಂಗೆ ಮಾಡಬೇಡಿ, ಏನೇ ತೊಂದರೆ ಆದರೂ ನನಗೆ ಹೇಳಿ ಅಂತ ಹೇಳ್ತಾರೆ. ಸಿಟ್ಟಲ್ಲಿ ಕರ್ಣ ಮನೆಗೆ ಬರ್ತಾನೆ. ಮನೆಗೆ ಬಂದ ತಕ್ಷಣ ಇಲ್ಲಿ ರಮೇಶ್ ಮಲಗಿರ್ತಾನೆ. ಅಪ್ಪ ಅಂತ ಜೋರಾಗಿ ಕರೀತಾನೆ. ಯಾಕೋ ಏನಾಯಿತೋ, ಯಾಕೋ ಇಷ್ಟು ಗಾಬರಿಯಾಗಿ ಕರಿತಿದ್ದೀಯಾ ಅಂತ ಕೇಳ್ತಾನೆ. ಅಷ್ಟೊತ್ತಿಗೆ ನಾನು ನಿಮ್ಮ ಹತ್ರ ಮಾತಾಡಬೇಕು, ಬನ್ನಿ ನನ್ನ ಜೊತೆ ಅಂತ ರಮೇಶ್ನ ಕರ್ಣ ಕರ್ಕೊಂಡು ಹೋಗ್ತಾನೆ. ಕಾರಲ್ಲಿ ಜೋರು ಡ್ರೈವಿಂಗ್ ಮಾಡ್ಕೊಂಡು ಕರ್ಕೊಂಡು ಬರ್ತಾನೆ. ಅಷ್ಟೊತ್ತಿಗೆ ನಯನತಾರನು ಆ ಕಾರ್ನ ಫಾಲೋ ಮಾಡ್ಕೊಂಡು ಬರ್ತಾ ಇರ್ತಾಳೆ. ಯಾಕೋ ಏನಾಯಿತು, ನಿಮ್ಮ ಬಗ್ಗೆ ನನಗೆ ಎಲ್ಲ ವಿಚಾರ ಗೊತ್ತಾಗಿದೆ. ನನ್ನ ನಿಧಿನ ನೀವು ದೂರ ಮಾಡಬೇಕು ಅಂತ ಇಷ್ಟು ದಿನ ಮಾಡ್ತಿದ್ದ ಪ್ಲ್ಯಾನ್ ಎಲ್ಲ ನನಗೆ ಗೊತ್ತಾಗಿದೆ. ಇಷ್ಟು ದಿನ ನೀವು ಒಂದು ಆಟ ಆಡ್ತಿದ್ರಿ, ಆದರೆ ಇನ್ನು ಏನಿದ್ರು ನಾನು ಆಟ ಆಡೋದು ಅಂತ ಈ ಕಡೆ ಕರ್ಣ ಹೇಳ್ತಾನೆ. ಅಷ್ಟೊತ್ತಿಗೆ ಅವನನ್ನು ಅಲ್ಲೇ ಬಿಟ್ಟು ಕರ್ಣ ಹೋಗ್ತಾನೆ. ಜೋರಾಗಿ ಮಳೆ ಬರ್ತಿರುತ್ತೆ. ರಮೇಶಿಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಆಗ ನಯನತಾರ ಹೇಳ್ತಾರೆ, ಅಪ್ಪ ಮಗನಿಗೆ ಈ ಥರ ಪರಿಸ್ಥಿತಿ ಬರುತ್ತೆ ಅಂತ ಗೊತ್ತಿರಲಿಲ್ಲ. ಅಣ್ಣ ನೀನೇನು ಅಂದ್ಕೊಂಡೆ, ನೀನೇ ಒಂದು ದೊಡ್ಡ ಪ್ಲ್ಯಾನ್ ಮಾಡೋದು ಅಂತ ಅಂದ್ಕೊಂಡ್ಯಾ? ಇಲ್ಲ, ನಾನು ನಿನ್ನ ಎದುರಿಗೆ ಇದ್ದೀನಿ, ನೀನೇನು ಮಾಡಿದರೂ ನಾನು ನಿನ್ನ ಹಿಂದೆ ಅದನ್ನು ಬೇರೆ ಥರ ಮಾಡುವಂಗೆ ನಾನು ಮಾಡ್ತೀನಿ ಅಂತ ನಯನತಾರ ಇಲ್ಲಿ ಹೇಳ್ತಾ ಇರ್ತಾಳೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.